ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 34ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಅನುವಾದ: ಇಂದ್ರಿಯದ ಅರ್ಥದಲ್ಲಿ ಅರ್ಥಾತ್ ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಅಡಗಿದ್ದು ಸ್ಥಿತವಾಗಿರುತ್ತವೆ. ಮನುಷ್ಯನು ಅವೆರಡರ ವಶನಾಗಬಾರದು, ಏಕೆಂದರೆ ಅವೆರಡೇ ಅವನ ಶ್ರೇಯಸ್ಸಿನ ಮಾರ್ಗದಲ್ಲಿ ವಿಘ್ನವನ್ನುಂಟು ಮಾಡುವ ಮಹಾಶತ್ರುಗಳಾಗಿವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಈಗ ಪ್ರಕೃತಿಗೆ ಅನುಸಾರವಾಗಿ ಕರ್ಮ ಮಾಡಲೇಬೇಕಾಗತ್ತೆ ಅಂತ ಅನ್ನೋದಾದರೆ, ಕರ್ಮ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಮನುಷ್ಯ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ. ಈಗ ನಾವು ಏನೋ ಒಂದು ಕೆಲಸ ಮಾಡಲೇಬೇಕು ಅಂತ ಭಗವಂತ ಹೇಳಿದ್ದಾನೆ. ಸೊ ನಾವು ಮಾಡಬಾರ್ದಪ್ಪ, ನಾನು ಕರ್ಮ ಬಂಧನದಲ್ಲಿ ಸಿಕ್ಕಾಕೋಬಾರ್ದು ಅಂತಂದರೆ ನಾನು ಕೆಲಸಗಳನ್ನೇ ಮಾಡದೆ ಸುಮ್ಮನೆ ಇದ್ದುಬಿಟ್ರೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದಾಗೋದಿಲ್ಲ ಅಂತ ಕೂಡ ಹೇಳಿದ್ರು ಅಲ್ವಾ. ನಾವು ಕೆಲಸವನ್ನು ಮಾಡಲೇಬೇಕು. ನಾವು ಮಾಡಲಿಲ್ಲ ಅಂತಂದರೂ ಪ್ರಕೃತಿಗೆ ಅನುಸಾರವಾಗಿ ನಾವು ಕೆಲಸ ಮಾಡಲೇಬೇಕಾಗತ್ತೆ, ನಮ್ಮ ಕೈಯಿಂದ ಅದು ಮಾಡಿಸುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಹಾಗಿದ್ದ ಮೇಲೆ ನಾವು ಕರ್ಮ ಬಂಧನದಿಂದ ಬಿಡುಗಡೆ ಆಗೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ ನಮಗೂ ಕೂಡ ಬರುತ್ತಲ್ವಾ. ಈಗ ಈ ಶ್ಲೋಕದಲ್ಲಿ ಅದರ ಬಗ್ಗೆ ಹೇಳ್ತಾನೆ ಭಗವಂತ. ಏನು ಹೇಳ್ತಾ ಇದ್ದಾನೆ? ಇಂದ್ರಿಯದ ಅರ್ಥದಲ್ಲಿ ಅಂದರೆ ಅರ್ಥ ಏನು? ಪ್ರತಿಯೊಂದು ಇಂದ್ರಿಯದ ವಿಷಯದಲ್ಲೂ ಕೂಡ ರಾಗ ಮತ್ತು ದ್ವೇಷಗಳು ಅಡಗಿದ್ದು ಸ್ಥಿತವಾಗಿರುತ್ತೆ. ಅಂದರೆ ಆ ಒಂದೊಂದು ಇಂದ್ರಿಯ ಮತ್ತು ಆ ಇಂದ್ರಿಯದ ವಿಷಯಗಳಲ್ಲಿ ರಾಗದ್ವೇಷಗಳು ತುಂಬಿರುತ್ತೆ. ನಮಗೆ ಗೊತ್ತಿಲ್ಲ, ಆಯಿತಾ. ನಮಗೆ ನೋಡೋದಕ್ಕೆ ಏನನ್ಸುತ್ತೆ, ಇದರಲ್ಲಿ ಯಾವ ರಾಗದ್ವೇಷಗಳು ಇಲ್ಲ ಅನಿಸುತ್ತೆ, ಆದರೆ ಅದರಲ್ಲಿ ಅಡುಕೊಂಡು ಕೂತಿರುತ್ತೆ. ಮನುಷ್ಯ ಅದೆರಡರ ವಶನ ಆಗಬಾರದು, ಅಂದರೆ ರಾಗದ್ವೇಷಗಳಿಗೆ ವಶನ ಆಗಬಾರದು. ಯಾಕೆ ಅಂತಂದರೆ ಅದೆರಡೇ ಅವನ ಶ್ರೇಯಸ್ಸಿನ ಮಾರ್ಗದಲ್ಲಿ ವಿಘ್ನವನ್ನು ಉಂಟು ಮಾಡುವಂತಹ ಮಹಾಶತ್ರು ಅಂತ ಹೇಳ್ತಾ ಇದ್ದಾರೆ. ಈಗ ನಾವಿರುವಂತಹ ಸ್ಥಿತಿಗಿಂತ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ನಮಗೆ ರಾಗದ್ವೇಷಗಳೇ ಅಡ್ಡ ಬರೋದು. ಅದಕ್ಕೋಸ್ಕರ ಅದಕ್ಕೆ ನಾವು ವಶವಾಗಬಾರ್ದು. ಆಗ ನಮಗೆ ಕರ್ಮಬಂಧನ ಕೂಡ ಸಿಗೋದಿಲ್ಲ. ಅದು ಹೇಗೆ ಏನು ಅಂತೆಲ್ಲ ಮುಂದೆ ಹೇಳ್ತಾನೆ. ಈಗ ನಮಗೆ ಇಷ್ಟು ವಿಷಯ ಅರ್ಥ ಆಯ್ತಲ್ವಾ. ಒಂದೊಂದು ಇಂದ್ರಿಯಗಳು, ನಮಗೆ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿದೆ, ಮನಸ್ಸು, ಬುದ್ಧಿ, ಅಹಂಕಾರನೂ ಇದೆ. ಈ ಎಲ್ಲ ಇಂದ್ರಿಯಗಳು, ಸೂಕ್ಷ್ಮ ಮತ್ತು ಸ್ಥೂಲ ಇಂದ್ರಿಯಗಳು ಯಾವುದೇ ಆಗಿರ್ಬೋದು, ಅದಕ್ಕೆ ತನ್ನದೇ ಆದಂತಹ ವಿಷಯಗಳಿದೆ ಅಲ್ವಾ. ಅದರಲ್ಲಿ ನಮಗೆ ಆಸಕ್ತಿನೂ ಇರಬಾರ್ದು, ಆಮೇಲೆ ದ್ವೇಷ ಕೂಡ ಇರಬಾರ್ದು ಅನ್ನೋದು ಇದರ ಅರ್ಥ. ಯಾಕೆ ಅಂದರೆ ಪ್ರತಿಯೊಂದು ಇಂದ್ರಿಯಗಳ ವಿಷಯಗಳಲ್ಲೂ ಕೂಡ ಈ ರಾಗದ್ವೇಷಗಳು ಅಡಗಿ ಕೂತಿರುತ್ತೆ. ಯಾವಾಗ ನಾವು ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀವೋ ಆಗ ಅದು ನಮ್ಮನ್ನು ತನ್ನ ಕಡೆಗೆ ಎಳ್ಕೊಂಬಿಡುತ್ತೆ. ಅಂದರೆ ನಾವು ಅದಕ್ಕೆ ವಶವಾಗ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅದೆರಡಕ್ಕೂ ನೀವು ವಶರಾಗಬೇಡ್ರಿ. ಯಾಕೆ ಅಂತಂದರೆ ಇದೇ ನಮ್ಮನ್ನು ಉನ್ನತ ಮಾರ್ಗಕ್ಕೆ ಹೋಗೋದ್ರಿಂದ ತಡೆಯುವಂಥದ್ದು. ಇದು ಮಹಾಶತ್ರು ಅಂತ ಕೂಡ ಹೇಳಿದ್ದಾರೆ ನೋಡಿ. ಅದು ಯಾವುದರಲ್ಲಿ? ಶ್ರೇಯಸ್ಸಿನ ಮಾರ್ಗದಲ್ಲಿ ಇವೆರಡೂ ಕೂಡ ಮಹಾಶತ್ರುಗಳು, ನಮಗೆ ವಿಘ್ನವನ್ನು ಉಂಟು ಮಾಡುವಂಥವು. ಅಂದರೆ ನಾವು ಮಾಡುವಂತಹ ಸಾಧನೆಗೆ ಅಡ್ಡ ಬರುವಂಥದ್ದು ಯಾವುದು ಅಂತಂದರೆ ರಾಗ ದ್ವೇಷ. ರಾಗ ಅಂತಂದರೆ ಏನು? ಆಸಕ್ತಿ ಅಥವಾ ಆಸೆ ಪಡೋದು, ಖುಷಿ ಪಡೋದು. ನನಗೆ ಸಿಕ್ಬಿಡ್ತು ಅಂತ ನಾನು ಅದರಲ್ಲಿ ತುಂಬ ಸಂತೋಷ ಪಟ್ಕೊಂಡು ಕುಣಿದಾಡ್ಬಿಡ್ತೀನಲ್ವ, ಅಂದರೆ ಒಂದು ರೀತಿ ಆಸಕ್ತಿ ಅದು. ಆಮೇಲೆ ಇನ್ನೊಂದೇನು? ದ್ವೇಷ, ನನಗೆ ಬೇಡವೇ ಬೇಡ ಅಂತ. ಅದು ಕೂಡ ಇರಬಾರ್ದು ಅಂತ, ಆಯಿತಾ. ಎರಡೂ ಇರಬಾರ್ದು. ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಇವರು ನನಗೆ ಬೇಕು, ಇವರು ನನಗೆ ಬೇಡ ಅಂತ. ಆ ರೀತಿ ನಾವು ಡಿಸಿಷನ್ ತೊಗೊಳ್ತೀವಲ್ವ, ಅದನ್ನು ಹೇಳ್ತಾ ಇರೋದು. ಅದೆರಡೂ ಕೂಡ ನಮಗೆ ಬಾಧಕವಾಗುತ್ತೆ ಅನ್ನೋದು ಇದರ ಅರ್ಥ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅರ್ಥೆ ಅನ್ನುವಂಥ ಪದದ ಜೊತೆ ಇಂದ್ರಿಯಸ್ಯ ಅನ್ನುವಂತಹ ಪದವನ್ನು 2 ಸರಿ ಪ್ರಯೋಗ ಮಾಡಿದಾರಲ್ಲ, ಯಾಕೆ ಮಾಡಿದ್ದಾರೆ? ಏನು ಹೇಳೋದಕ್ಕೋಸ್ಕರ ಅವರು ಇಂದ್ರಿಯಸ್ಯ ಅಂತ 2 ಸರಿ ಬಂದಿದೆ ನೋಡಿ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ಅಂತ ಬರುತ್ತಲ್ಲ, ಅದರಲ್ಲಿ 2 ಸರಿ ಇಂದ್ರಿಯಸ್ಯ ಅಂತ ಪದ ಯಾಕೆ ಉಪಯೋಗ ಮಾಡಿರೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ.
ಉತ್ತರ ಏನು ಅಂತಂದ್ರೆ, ಶ್ರೋತ್ರಾದಿ ಜ್ಞಾನೇಂದ್ರಿಯಗಳು, ವಾಣಿಯೇ ಆದಿ ಕರ್ಮೇಂದ್ರಿಯಗಳು. ಈಗ ಕೇಳೋದು, ನೋಡೋದು ಇದೆಲ್ಲ ಜ್ಞಾನೇಂದ್ರಿಯಗಳು. ಇಂಥ ಕರ್ಮೇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳಿದೆಯವಲ್ಲ, ಅದು ಮತ್ತೆ ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳ್ತೀವಲ್ವಾ, ಅದು ಅಂತಃಕರಣ. ಈ ಎಲ್ಲವನ್ನೂ ಕೂಡ ಗ್ರಹಿಸೋದಕ್ಕೋಸ್ಕರ ಮತ್ತೆ ಅದರಲ್ಲಿ ಪ್ರತಿಯೊಂದು ಇಂದ್ರಿಯದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬೇರೆ ಬೇರೆ ರಾಗದ್ವೇಷದ ಸ್ಥಿತಿಯನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ ಅರ್ಥ ಅನ್ನುವಂಥ ಪದದ ಜೊತೆ ಇಂದ್ರಿಯಸ್ಯ ಅನ್ನುವಂಥ ಪದವನ್ನ 2 ಸರಿ ಉಪಯೋಗ ಮಾಡಿದ್ದಾರೆ. ಈಗ ಒಂದ್ಸರಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇಂದ್ರಿಯಗಳು ಇಂದ್ರಿಯಗಳ ಅಂದ್ರೆ ಇಲ್ಲಿ ಒಂದು ಇಂದ್ರಿಯ ಇಲ್ಲ, ಬೇಕಾದಷ್ಟು ಇಂದ್ರಿಯಗಳಿದೆ. ಆಮೇಲೆ ಒಂದು ಇಂದ್ರಿಯದಲ್ಲಿ ಒಂದೇ ರೀತಿಯ ರಾಗದ್ವೇಷ ಇರೋದಿಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯ ರಾಗದ್ವೇಷಗಳು ಇರುತ್ತೆ. ಆಯ್ತಾ? ಆ ಒಂದು ವಿಷಯವನ್ನ ತಿಳಿಸೋದಕ್ಕೋಸ್ಕರ 2 ಸರಿ ಪ್ರಯೋಗ ಮಾಡಿದ್ದಾರೆ. ಅಂತಃಕರಣ ಸಹಿತ ಎಲ್ಲ ಇಂದ್ರಿಯಗಳು ಎಷ್ಟೊಂದು ಬೇರೆ 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 ವಿಷಯಗಳಿರುತ್ತಲ್ವಾ, ಒಂದೊಂದು ಇಂದ್ರಿಯಗಳಿಗೂ ಬೇರೆ ಬೇರೆ ಎಷ್ಟೊಂದೋ ವಿಷಯಗಳಿರುತ್ತೆ. ಅದರ ಜೊತೆ ಇಂದ್ರಿಯಗಳ ಸಂಯೋಗ ಆಗುತ್ತೆ, ವಿಯೋಗ ಆಗ್ತಾನೇ ಇರುತ್ತೆ ಅಲ್ವಾ. ಈಗ ಒಂದು ಇಂದ್ರಿಯಗಳಿಂದ ನಾವು ಒಂದೇ ಕೆಲಸ ಮಾಡ್ತೀವ, ಬೇರೆ ಬೇರೆ ವಿಷಯಗಳನ್ನ ನೋಡ್ತೀವಿ, ಒಂದೇ ನೋಡ್ತೀವ ನಾವು? ಇಲ್ಲ. ಆಗ ನಮಗದು ಇಷ್ಟ ಆಗುತ್ತೆ, ಕೆಲವೊಂದು ಸರಿ ನಮ್ಗೆ ಇಷ್ಟ ಆಗೋದಿಲ್ಲ. ಕೆಲವೊಂದು ಸರಿ ನಾವು ಹೋಗಿ ಅವ್ರನ್ನ ಭೇಟಿ ಆಗ್ತೀವಿ, ಕೆಲವೊಂದು ಸರಿ ಅವರಿಂದ ದೂರ ಆಗಬೇಕಾಗಿರುತ್ತೆ ಆ ವಿಷಯದಿಂದ ಅಲ್ವಾ. ಈ ವಿಷಯಗಳು ನಡೀತಾನೆ ಇರುತ್ತಲ್ವಾ. ಆ ಎಲ್ಲ ವಿಷಯಗಳಲ್ಲೂ ಕೂಡ ನಮಗೆ ರಾಗ ಮತ್ತು ದ್ವೇಷಗಳು ಎರಡೂ ಕೂಡ ಬೇರೆ ಬೇರೆಯಾಗಿ ಅಡಕೊಂಡಿರುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ರೀತಿ ಯಾರು 2 ಸರಿ ಅದನ್ನು ಉಪಯೋಗ ಮಾಡಿದ್ದಾರೆ. ಒಂದು ಇಂದ್ರಿಯದಿಂದ ಒಂದೇ ಇಂದ್ರಿಯ ವಿಷಯ ಸಿಗೋದಿಲ್ಲ, ಬೇಕಾದಷ್ಟು ಇಂದ್ರಿಯ ವಿಷಯಗಳು ಸಿಗುತ್ತೆ. ಆಗ ನಮಗೇನಾಗುತ್ತೆ, ಅದರಲ್ಲಿ ಒಂದೊಂದು ವಿಷಯದಲ್ಲೂ ಕೂಡ ರಾಗದ್ವೇಷಗಳಿರುತ್ತೆ, ಅದು ಬೇರೆ ಬೇರೆಯಾಗಿ ಇರುತ್ತೆ. ಅದ್ರ ಒಳಗಡೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ, ಗೊತ್ತಿಲ್ಲದೇನೆ ನಮ್ಮನ್ನ ಅದರ ವಶ ಮಾಡ್ಕೊಂಡ್ಬಿಡುತ್ತೆ. ಸೊ ಈ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ 2 ಸರಿ ಇಂದ್ರಿಯಸ್ಯ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.